ಬಿದೆ ಬಿದೆ ಬಾತ್ರೂಮಲ್ಲಿ ಲವಲ್ಲಿ ಬಿದೆ ಅಂತ ಬೀಳೋದೇ ಬೇರೆ, ಬಾತ್ರೂಮಲ್ಲಿ ಜಾರ್ ಬಿದ್ದು ಕಾಲು ಮುರ್ಕೊಳ್ಳೋದೇ ಬೇರೆ. ಯಾಕಂತಂದ್ರೆ ಬಾತ್ರೂಮಲ್ಲಿ ನೀವು ಸ್ನಾನ ಮಾಡುವಂತಹ ಒಂದು ಜಾಗ ಇರುತ್ತಲ್ವಾ, ಅಲ್ಲಿನೇ ಸೋಪಿನ ನೀರುಗಳು ಬಿದ್ದು ಜಾಸ್ತಿ ಜಾರ್ತಾ ಇರುತ್ತೆ ಕಾಲು. ಆಲ್ಮೋಸ್ಟ್ ಇದು ಶೋವರ್ನ ಕೆಳಗಡೆನೆ ಆಗಿರುತ್ತೆ. ಈ ಪ್ಲೇಸ್ ಅಲ್ಲಿ ತುಂಬಾನೇ ಕಾಲು ಸ್ಕಿಡ್ ಆಗ್ತಾ ಇರುತ್ತೆ, ಬೀಳೋ ಚಾನ್ಸಸ್ ಕೂಡ ಇರುತ್ತೆ. ಆದ್ರೆ ಈ ಒಂದು ಪ್ರಾಡಕ್ಟ್ ಅನ್ನ ಬೈ ಮಾಡಿದ್ರೆ ಒಂದು ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ, ಜೊತೆಗೆ ಒಂದು ಎಕ್ಸ್ಟ್ರಾ ಅಡ್ವಾಂಟೇಜ್ ಬೇರೆ ಇದೆ. ಏನು ಅಂತ ನೋಡೋಣ. ಅದಕ್ಕೂ ಮೊದಲು ಅನ್ಬಾಕ್ಸಿಂಗ್ ಮಾಡ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಹಾಗೆ ನಿಮಗೆ ಇಷ್ಟ ಆದ್ರೆ ಈ ಪ್ರಾಡಕ್ಟ್ ಅನ್ನ ಬೈ ಮಾಡಬಹುದು. ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ಆಗಿ ಈ ಪ್ರಾಡಕ್ಟ್ ಅನ್ನ ಬೈ ಮಾಡುವಂತಹ ಆಪ್ಷನ್ ನಿಮಗೆ ಸಿಗುತ್ತೆ. ಅಲ್ಲಿಂದ ನೀವು ಬೈ ಮಾಡಬಹುದು. ಸೊ ಪ್ರಾಡಕ್ಟ್ ಏನಪ್ಪಾ ಅಂತ ಹೇಳಿದ್ರೆ ನೋಡಿ, ಈ ರೀತಿಯಾಗಿ ಪ್ಯಾಕೇಜಿಂಗ್ ಮಾಡಿ ಕಳಿಸಿದ್ದಾರೆ. ಪ್ಯಾಕೇಜಿಂಗ್ ಎಲ್ಲ ನೀಟಾಗಿನೇ ಇದೆ. ಒಳ್ಳೆ ಪ್ಯಾಕೇಜಿಂಗ್ ಆಕ್ಚುಲಿ. ಓಕೆ, ಮಟೀರಿಯಲ್ ಕೂಡ ಚೆನ್ನಾಗಿದೆ ಅಂತ ಅನಿಸ್ತಾ ಇದೆ. ಮತ್ತೆ ಇಲ್ಲಿ ಗ್ರಿಪ್ ಕೂಡ ನೋಡಿ ಸಖತ್ತಾಗಿದೆ. ಬಾತ್ರೂಮ್ ಫ್ಲೋರಿಗೆ ಇದು ಮಸ್ತಾಗಿ ಅಂಟ್ಕೊಳ್ಳುತ್ತೆ. ಮಾತ್ರ ಒಳ್ಳೆ ಗ್ರಿಪ್ ಇದೆ, ಜಾರೋದಿಲ್ಲ ಇದು. ಹಾಗೇನೆ ನಿಮ್ಮ ಪಾದವನ್ನ ಕ್ಲೀನ್ ಮಾಡ್ತೀರಾ ಅಂತ ಹೇಳಿದ್ರೆ ಇಲ್ಲಿ ಆಪ್ಷನ್ ಕೂಡ ಇದೆ. ಸೊ ಇದನ್ನ ನಿಮ್ಮ ಬಾತ್ರೂಮ್ ಫ್ಲೋರಿಗೆ ಈ ರೀತಿಯಾಗಿ ಹಾಕಿದ್ರೆ ಒಂದು ಜಾರೋದಿಲ್ಲ. ಆಮೇಲೆ ಇಲ್ಲಿ ಈ ಒಂದು ಆಪ್ಷನ್ ಕೂಡ ಇರೋದ್ರಿಂದ ನಿಮ್ಮ ಪಾದವನ್ನ ಕ್ಲೀನ್ ಕೂಡ ಮಾಡ್ಕೊಳ್ಬಹುದು. ಸೊ 2 in 1 ಆಗುತ್ತೆ. ಸೊ ಇವಾಗ ಪ್ರಾಕ್ಟಿಕಲ್ ಯೂಸನ್ನೇ ಮಾಡಿ ತೋರಿಸ್ತೀನಿ. ಸೊ ಬಾತ್ರೂಮಿಗೆ ಎಂಟ್ರಿ ಆಗಿದ್ದೀನಿ. ಮತ್ತೆ ಇಲ್ಲಿ ಶೋವರ್ನ ಕೆಳಗಡೆ ಸೊ ಇಲ್ಲಿ ಜಾಸ್ತಿ ಸೋಪ್ ನೀರೆಲ್ಲ ಬಿದ್ದು ಬಿದ್ದು ಜಾರ್ತಾ ಇರುತ್ತೆ, ಸಖತ್ ಜಾರ್ತಾ ಇರುತ್ತೆ. ಸೊ ಅದರಿಂದಾಗಿನೇ ಇದನ್ನ ನಾನು ಇಲ್ಲಿ ಈ ರೀತಿಯಾಗಿ ಪ್ಲೇಸ್ ಮಾಡ್ತಾ ಇದ್ದೀನಿ. ಲೆಂತ್ ಕೂಡ ಸಫಿಷಿಯಂಟ್ ಇದೆ, ಆರಾಮಾಗಿನೇ ಕುತ್ಕೊಳ್ಳುತ್ತೆ. ಸಾಲಿಲ್ಲ ಅಂತ ಹೇಳಿದ್ರೆ ದೊಡ್ಡ ತಗೊಳ್ಳಿ, ಅಥವಾ ಇದನ್ನೇ 2 ಕೂಡ ಪರ್ಚೇಸ್ ಮಾಡಬಹುದು. ನನ್ನ ಪ್ರಕಾರ ಇದು ಸಾಕು. ತೀರಾ ಎಲ್ಲದನ್ನ ಕವರ್ ಮಾಡೋದಕ್ಕಿಂತ ಮೇನ್ ಆಗಿ ಎಲ್ಲಿ ಸೋಪ್ ನೀರು ಜಾಸ್ತಿ ಬೀಳ್ತಾ ಇರುತ್ತೋ ಅಥವಾ ಶಾಂಪೂ ಎಲ್ಲಿ ಜಾಸ್ತಿ ಬೀಳ್ತಾ ಇರುತ್ತೋ ಆ ಏರಿಯಾದಲ್ಲಿ ಇದನ್ನ ಹಾಕಿದ್ರೆ ಸ್ಕಿಡ್ ಆಗಲ್ಲ. ಸೊ ಎಲ್ಲಾ ಕಡೆ ಜಾರ್ತಾ ಇರಲ್ಲ, ಕೆಲವೊಂದಿಷ್ಟು ಏರಿಯಾದಲ್ಲಿ ಸೋಪ್ ಜಾಸ್ತಿ ಬೀಳ್ತಾ ಇರೋ ಜಾಗದಲ್ಲಿ ಏನಾದ್ರು ಎಣ್ಣೆ ಹಚ್ಕೊಂಡು ಸ್ನಾನ ಮಾಡ್ತೀರಾ ಅಂತ ಹೇಳಿದ್ರೆ ಅವಾಗ ಇಲ್ಲಿ ಎಣ್ಣೆ ಎಲ್ಲ ಬಿದ್ರೆ ಸ್ವಲ್ಪ ಜಾರ್ತಾ ಇರುತ್ತೆ. ಅವಾಗ ಇಂತಹ ಒಂದು ಮ್ಯಾಟ್ ಇದ್ರೆ ಜಾರಲ್ಲ. ಜೊತೆಗೆ ಇದು ಇಲ್ಲಿ ಪಾದವನ್ನು ಕ್ಲೀನ್ ಮಾಡೋದಕ್ಕೆ ಆಪ್ಷನ್ ಕೂಡ ಇರೋದ್ರಿಂದ 2 in 1 ರೀತಿನಲ್ಲಿ ಯೂಸ್ಫುಲ್ ಆಗುತ್ತೆ. ನಾನು ಇದನ್ನ ಇಲ್ಲೇನೆ ಪ್ಲೇಸ್ ಮಾಡ್ತಾ ಇದ್ದೀನಿ. ಒಳ್ಳೆ ಗ್ರಿಪ್ ಇದೆ, ಮಾತ್ರ ಜಾರೋ ಮಾತೇ ಇಲ್ಲ. ಹಾಗೆ ಈ ಮ್ಯಾಟ್ ಕೂಡ ಜಾರೋಗುತ್ತೆ ಅನ್ನುವಂತಹ ಭಯ ಬೇಡ. ಯಾಕಂತಂದ್ರೆ ಇಲ್ಲಿ ನೋಡಿ ಈ ರೀತಿಯಾಗಿ ಗ್ರಿಪ್ ಇರೋದ್ರಿಂದ ಇದು ಗಟ್ಟಿಯಾಗಿ ಅಂಟ್ಕೊಳ್ಳುತ್ತೆ. ಸೊ ಸ್ಕಿಡ್ ಆಗಲ್ಲ. ಒಳ್ಳೆಯ ಗ್ರಿಪ್ ಅನ್ನ ಪ್ರೊವೈಡ್ ಮಾಡುತ್ತೆ. ನನಗಂತೂ ಈ ಪ್ರಾಡಕ್ಟ್ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಯಾವುದ್ಯಾವುದೋ ಪ್ರಾಡಕ್ಟಿಗೆ ಹಣ ಖರ್ಚು ಮಾಡೋ ಬದಲು ಈ ಒಂದು ಪ್ರಾಡಕ್ಟ್ ಮೇಲೆ ನೀವು ಇಷ್ಟು ಹಣವನ್ನ ಈಸಿಯಾಗಿನೇ ಹಾಕಬಹುದು. ಜೊತೆಗೆ ನೀವೇನಾದ್ರೂ ಜಾರ್ ಬಿದ್ರಿ ಅಂತ ಹೇಳಿದ್ರೆ ಎಕ್ಸ್ಪೆನ್ಸ್ ಎಷ್ಟಾಗುತ್ತೆ ಅನ್ನೋದು ನಿಮ್ಗೆ ಗೊತ್ತೇ ಇರುತ್ತೆ, ಕೇಳೇ ಇರ್ತೀರಾ, ಅಥವಾ ಎಕ್ಸ್ಪೀರಿಯನ್ಸ್ ಕೂಡ ಆಗಿರಬಹುದು ಕೆಲವರಿಗೆ. ಸೊ ಹೀಗಾಗಿ ಅಷ್ಟೆಲ್ಲ ಸುಮ್ಮನೆ ಎಕ್ಸ್ಟ್ರಾ ಖರ್ಚು ಮಾಡ್ಕೊಳ್ಳೋ ಬದಲು ಒಂದು 400 ರಿಂದ 500 ರೂಪಾಯಿ ಕೊಟ್ಟು ಇಂತಹ ಒಂದು ಮ್ಯಾಟನ್ನು ತಗೊಳ್ಳಿ, ಸಖತ್ ಯೂಸ್ಫುಲ್ ಆಗುತ್ತೆ. ಅಥವಾ ನಿಮ್ಮ ಮನೆಯಲ್ಲಿ ಯಾರಾದರೂ ವಯಸ್ಸಾದವರು ಇದ್ದಾರೆ, ಚಿಕ್ಕ ಮಕ್ಕಳಿದ್ದಾರೆ ಅಂತ ಹೇಳಿದ್ರೆ ಈ ಒಂದು ಪ್ರಾಡಕ್ಟ್ ಸಖತ್ ಯೂಸ್ಫುಲ್ ಆಗುತ್ತೆ. ಮಿಸ್ ಮಾಡದೆ ಬೈ ಮಾಡಿ. ಥ್ಯಾಂಕ್ ಯು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್.